ಈ ಹಿಂದೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 41ನೇ ಸರ್ಗ ಮುಕ್ತಾಯ ಆಗಿತ್ತು. ಯುದ್ಧವನ್ನು ಅಂತಿಮವಾಗಿ ಪ್ರಾರಂಭ ಮಾಡುವುದಕ್ಕಿಂತ ಮೊದಲೊಮ್ಮೆ ಅಂಗದನನ್ನ ರಾವಣನ ಕಡೆಗೆ ದೂತನನ್ನಾಗಿ ಕಳಿಸಿ ಆ ರಾವಣನಿಗೆ ಅಂತಿಮ ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ರಾಮ ಮಾಡಿದ. ಆದರೆ ಅದು ವ್ಯರ್ಥವಾಯಿತು. ಆ ಪ್ರಯತ್ನ ವ್ಯರ್ಥ ಆದಾಗ ಯುದ್ಧದ ಪೂರ್ಣ ಸಿದ್ಧತೆಯನ್ನು ಎರಡೂ ಪಕ್ಷಗಳು ಕೂಡ ಮಾಡಿಕೊಂಡ್ರು. ರಾವಣನ ಅರಮನೆಗೆ ದೂತರು ಬಂದು ವಾನರ ಸೇನೆ ಲಂಕಾಪಟ್ಟಣವನ್ನು ಆಕ್ರಮಿಸಿದೆ ಅನ್ನುವಂಥ ಸಮಾಚಾರವನ್ನು ನಿವೇದನೆ ಮಾಡಿದರು. ನಗರದ ರಕ್ಷಣೆಯಿಂದ ಬಿಗಿಗೊಳಿಸಿ ರಾವಣ ತನ್ನ ಉಪ್ಪರಿಗೆಯನ್ನೇರಿದ. ಸುತ್ತಲೂ ಕಪಿ ಸೈನ್ಯ ಲಂಕಾನಗರವನ್ನು ಸುತ್ತುವರೆದಿರುವುದನ್ನು ಆತ ನೋಡಿದ. ಈ ಕಡೆ ರಾಮನು ಕೂಡ ಯುದ್ಧ ಪ್ರಾರಂಭ ಮಾಡುವುದಕ್ಕಿಂತ ಮೊದಲೊಮ್ಮೆ ಸೀತೆಯನ್ನು ನೆನಪು ಮಾಡಿಕೊಂಡ. ಅತ್ರ ಸಾ ಮೃಗಶಾವಾಕ್ಷಿ ಮತ್ಕೃತೆ ಜನಕಾತ್ಮಜ ಪೀಜ್ಯತೆ ಶೋಕಸಂತಪ್ತ ಕೃಷಾ ಸ್ಥಂಡಿಲಶಾಯಿನಿ. ಇದೇ ಲಂಕಾನಗರದಲ್ಲಿ ಆ ಸೀತೆ ನನ್ನನ್ನು ನೆನಪು ಮಾಡಿಕೊಂಡು ನೆಲದ ಮೇಲೆ ಮಲಗಿಕೊಂಡು ದುಃಖದಿಂದ ಪೀಡಿತಳಾಗಿದ್ದಾಳೆ. ಅವಳನ್ನು ನಾನು ಶೀಘ್ರದಲ್ಲೇ ಮೋಚನಗೊಳಿಸಬೇಕು ಅಂತ ನಿರ್ಧಾರ ಮಾಡಿದ. ಶೀಘ್ರವಾಗಿ ಲಂಕಾನಗರವನ್ನು ಆಕ್ರಮಣ ಮಾಡಿರಿ ಅಂತ ಕಪಿಗಳಿಗೆಲ್ಲ ಆಜ್ಞೆ ಮಾಡಿದ. ಆ ವಾನರ ಸೈನಿಕರು ಪರ್ವತಗಳ ಶಿಖರಗಳನ್ನು ಪ್ರಹಾರ ಮಾಡಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಈ ರಾಕ್ಷಸ ಸೈನ್ಯದ ಮೇಲೆ ಬಿಸಾಕಿ ನಾವು ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡೋಣ ಅಂತ ಹೀಗೆ ಹೇಳಿ ಅವರು ಯುದ್ಧ ಪ್ರಾರಂಭ ಮಾಡಿದರು. ಲಂಕಾನಗರದ ಕೋಟೆ ಗೋಡೆ ಏನಿತ್ತು ಅದನ್ನು ಅವರು ಹತ್ತಲಿಕ್ಕೆ ಪ್ರಾರಂಭಿಸಿದರು. ಲಂಕಾನಗರದಲ್ಲೂ ಸುತ್ತಲೂ ಇದ್ದಂಥ ಶುದ್ಧ ನೀರಿನಿಂದ ಕೂಡಿದ ಕಂದಕವೇನಿತ್ತು ಆ ಕಂದಕವನ್ನೆಲ್ಲ ದೊಡ್ಡ ದೊಡ್ಡ ಪರ್ವತದ ಶಿಖರಗಳು, ಕಲ್ಲುಗಳು, ಹುಲ್ಲು, ಮರ ಇವುಗಳಿಂದ ತುಂಬಿದರು. ತುಂಬಿದ ಮೇಲೆ ಆ ಕಂದಕವನ್ನು ದಾಟಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಅವರಿಗೆ ಸುಲಭ ಆಗಬಹುದು ಅನ್ನೋ ಆಲೋಚನೆ ಇತ್ತು ಅವರಿಗೆ. ಜಯತ್ ಪ್ರತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣ ಅಭಿಪಾಲಿತ. ಹೀಗೆ ನಡುವೆ ಅವರು ಘೋಷಣೆ ಮಾಡ್ತಿದ್ರು. ಮಹಾಬಲಿಷ್ಠನಾದ ರಾಮನಿಗೆ ಜಯವಾಗಲಿ, ಲಕ್ಷ್ಮಣನಿಗೆ ಜಯವಾಗಲಿ, ರಾಮನ ಸುರಕ್ಷೆಯುಳ್ಳಂತಹ ಸುಗ್ರೀವನು ಕೂಡ ಜಯಶಾಲಿ ಆಗಲಿ ಅಂತ ಹೀಗೆ ಅವರು ಘೋಷಣೆ ಮಾಡ್ತಿದ್ರು. ಲಂಕಾನಗರದ ಕೋಟೆ ಗೋಡೆಯನ್ನು ಪ್ರಾಕಾರವನ್ನು ಧ್ವಂಸ ಮಾಡಿ ಅಲ್ಲಿ ತಮ್ಮ ತಾತ್ಕಾಲಿಕ ಸೇನಾ ನೆಲೆಗಳನ್ನು, ಶಿಬಿರಗಳನ್ನು ಸ್ಥಾಪನೆ ಮಾಡಿದರು. 10 ಕೋಟಿ ವಾನರ ಸೈನಿಕರೊಡಗೂಡಿ ಲಂಕಾನಗರದ ಪೂರ್ವ ದ್ವಾರವನ್ನು ಕುಮುದ ಆಕ್ರಮಿಸಿದ. ಆ ಕುಮುದನ ಸಹಾಯಕ್ಕಾಗಿ ಪನಸ ಮತ್ತು ಪ್ರಗಸ ಅನ್ನುವರಿಬ್ಬರು ಕೂಡ ಬಂದು ಸೇರಿದರು. ಶತಬಲಿ ಅನ್ನುವಂಥ ಮತ್ತೊಬ್ಬ ವಾನರ ಇದ್ದ. ಅವನು 20 ಕೋಟಿ ವಾನರರ ಜೊತೆಗೂಡಿ ಲಂಕಾನಗರದ ಆಗ್ನೇಯ ದ್ವಾರವನ್ನು, ದಕ್ಷಿಣ ದ್ವಾರ ಅಂತಿದೆ, ಅದನ್ನ ಆಗ್ನೇಯ ದ್ವಾರ ಅಂತ ಅರ್ಥೈಸ್ಕೊಳ್ಬೇಕು. ಆಗ್ನೇಯ ದ್ವಾರವನ್ನು ಆತ ಆಕ್ರಮಿಸಿದ. ತಾರೆಯ ತಂದೆಯಾದ ಸುಷೇಣ ಅವನು 60 ಕೋಟಿ ವಾನರರ ಪಡೆಯೊಡಗೂಡಿ ಪಶ್ಚಿಮ ದ್ವಾರ ಅನ್ನೋದಕ್ಕೆ ನೈಋತ್ಯ ದಿಗ್ಭಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಹೇಳಿದ ಪೂರ್ವ ದ್ವಾರ ಏನಿತ್ತು ಅದನ್ನ ಈಶಾನ್ಯ ಅಂತ ಅರ್ಥ ಮಾಡ್ಕೋಬೇಕು. ಹೀಗೆ ಈಶಾನ್ಯ, ಆಗ್ನೇಯ ಮತ್ತು ನೈಋತ್ಯ ಈ ದಿಕ್ಕುಗಳನ್ನು ಅವರು ಆಕ್ರಮಿಸಿದರು. ಸ್ವಯಂ ಶ್ರೀರಾಮ ಲಕ್ಷ್ಮಣ ಸುಗ್ರೀವರ ಜೊತೆಗೂಡಿ ಉತ್ತರ ದ್ವಾರವನ್ನು ಆಕ್ರಮಿಸಿದ. ಆ ಉತ್ತರ ದ್ವಾರವನ್ನು ಆಕ್ರಮಿಸುವುದು ಅಂತಂದ್ರೆ ಆ ಸುಗ್ರೀವನನ್ನು ಮುಂದೆ ಬಿಟ್ಟು ಆ ಸುಗ್ರೀವನ ಹಿಂದೆ ತಾನು ಬೆಂಗಾವಲಾಗಿ ನಿಂತ್ಕೊಂಡ ಅಂತ ಅರ್ಥ ಮಾಡಬೇಕು. ಯಾಕಂದ್ರೆ ಉತ್ತರ ದಿಕ್ಕಿಗೆ ಸ್ವಯಂ ರಾವಣ ಬಂದಿದ್ದ. ರಾವಣ ರಾಕ್ಷಸರಿಗೆ ಪಟ್ಟಾಭಿಷೇಕ ಮಾಡಿಸಿಕೊಂಡಂಥ ಅಧಿಪತಿ. ಆ ರಾವಣನನ್ನು ಎದುರಿಸಲಿಕ್ಕೆ ಪಟ್ಟಾಭಿಷೇಕ ಮಾಡಿಸಿಕೊಂಡಂತಹ ಮತ್ತೊಬ್ಬ ರಾಜನೇ ಬೇಕು ಅನ್ನೋ ಕಾರಣಕ್ಕಾಗಿ ಸುಗ್ರೀವನನ್ನು ಮುಂದೆ ಬಿಟ್ಟಿದ್ದ. ಅವನ ಹಿಂದೆ ಬೆಂಗಾವಲಾಗಿ ತಾನು ನಿಂತ್ಕೊಂಡಿದ್ದ ಅಂತ ಅರ್ಥ ಮಾಡಬಹುದು. ನಾನಾ ಪ್ರಕಾರದ ವಾದ್ಯಗಳನ್ನು ಎರಡೂ ಕಡೆಯ ಸೈನ್ಯದವರು ಮೊಳಗಿಸ್ತಾ ಇದ್ರು. ಅವರು ಯುದ್ಧ ಪ್ರಾರಂಭ ಮಾಡಿದರು. ರಾಜಾ ಜಯತಿ ಸುಗ್ರೀವ ಅಂತ ಕೆಲವರು ಘೋಷಣೆ ಮಾಡ್ತಾ ಇದ್ರು ಕಪಿಗಳು, ಮತ್ತು ಕೆಲವರು ರಾವಣನಿಗೆ ಜಯವಾಗಲಿ ಅಂತ ಘೋಷಣೆ ಮಾಡ್ತಿದ್ರು.
ರಾಕ್ಷಸರು ಲಂಕಾನಗರದ ಒಳಭಾಗದಿಂದ ನಾನಾ ಥರದ ಆಯುಧಗಳನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡು ಕುದುರೆ, ಆನೆ, ಒಂಟೆ ಮೊದಲಾದಂಥ ವಾಹನಗಳನ್ನು ಏರಿ ಯುದ್ಧಕ್ಕೆ ಹೊರಗೆ ಬಂದರು. ವಾಲಿಯ ಮಗನಾದ ಅಂಗದ ರಾವಣನ ಮಗನಾದ ಇಂದ್ರಜಿತನ ಜೊತೆ ದ್ವಂದ್ವ ಯುದ್ಧ ಪ್ರಾರಂಭ ಮಾಡಿದ. ಸಂಪಾತಿ ಅನ್ನುವ ವಾನರ ಪ್ರಜಂಘ ಅನ್ನುವ ರಾಕ್ಷಸನ ಜೊತೆಗೆ ಯುದ್ಧದಲ್ಲಿ ತೊಡಗಿದ. ಜಂಬುಮಾಲಿ ಅನ್ನುವ ರಾಕ್ಷಸನ ಜೊತೆಗೆ ಸ್ವಯಂ ಹನುಮಂತ ಯುದ್ಧದಲ್ಲಿ ತೊಡಗಿದ. ವಿಭೀಷಣ ಮಿತ್ರಘ್ನ ಅನ್ನುವ ರಾಕ್ಷಸನ ಜೊತೆಗೂಡಿ, ಆಮೇಲೆ ಗಜ ಅನ್ನುವ ವಾನರ ತಪನ ಅನ್ನುವ ರಾಕ್ಷಸನ ಜೊತೆಗೂಡಿ ಯುದ್ಧ ಪ್ರಾರಂಭ ಮಾಡಿದ. ನಿಕುಂಭ ಅವನ ಜೊತೆಗೆ ನೀಲ ಅನ್ನುವ ಕಪಿ ಯುದ್ಧ ಮಾಡಿದ. ಸುಗ್ರೀವ ಪ್ರಗಸ ಅನ್ನುವ ರಾಕ್ಷಸನ ಜೊತೆ, ಲಕ್ಷ್ಮಣ ವಿರೂಪಾಕ್ಷನ ಜೊತೆ, ಅಗ್ನಿಕೇತು, ರಶ್ಮಿಕೇತು, ಸುಪ್ತಘ್ನ, ಯಜ್ಞಕೋಪ ಅನ್ನುವಂಥ 4 ಜನ ಸ್ವಯಂ ಶ್ರೀರಾಮನ ಜೊತೆಗೆ ಯುದ್ಧ ಪ್ರಾರಂಭ ಮಾಡಿದರು. ವಜ್ರಮುಷ್ಟಿ ಅನ್ನುವ ರಾಕ್ಷಸ ಮೈಂದನ ಜೊತೆಗೆ, ಅಶನಿಪ್ರಭಾ ಅನ್ನುವ ದ್ವಿವಿಧನ ಜೊತೆಗೆ ಯುದ್ಧವನ್ನು ಮುಂದುವರಿಸಿದರು. ಪ್ರತಾಪನ ಅನ್ನುವವನು ನಲನ ಜೊತೆಗೆ, ಸುಷೇಣ ಅನ್ನುವನು ವಿದ್ಯುನ್ಮಾಲಿಯ ಜೊತೆಗೆ ಯುದ್ಧ ಪ್ರಾರಂಭ ಮಾಡಿದ. ರಕ್ತದ ಕೋಡಿ ಎಲ್ಲ ಕಡೆ ಹರಿಯಿತು. ರಾಕ್ಷಸರ ಮತ್ತು ಕಪಿಗಳ ಬೃಹದಾಕಾರದ ಶರೀರಗಳು ಆ ರಕ್ತದ ಕೋಡಿಯಲ್ಲಿ ಮುಂದೆ ಹರಿತಾ ಹೋದವು. ಇಂದ್ರಜಿತ್ ತನ್ನ ಎದುರಾಳಿಯಾದಂತಹ ಅಂಗದನ ಮೇಲೆ ಗದಾ ಪ್ರಹಾರ ಮಾಡಿದ. ಅದಕ್ಕೆ ಪ್ರತಿಯಾಗಿ ಅಂಗದ ಆ ಇಂದ್ರಜಿತ್ತನ ರಥವನ್ನ, ಕುದುರೆಯನ್ನ, ಸಾರಥಿಯನ್ನ ತನ್ನ ಕೈಯಲ್ಲಿದ್ದಂತಹ ಗದೆಯಿಂದ ಪ್ರಹಾರ ಮಾಡಿ ಧ್ವಂಸ ಮಾಡಿದ. ಪ್ರಜಂಘ ಸಂಪಾತಿ ಅನ್ನುವ ಕಪಿವೀರನನ್ನ 3 ಬಾಣಗಳಿಂದ ಗಾಯಗೊಳಿಸಿದ. ಅದಕ್ಕೆ ಪ್ರತಿಯಾಗಿ ಸಂಪಾತಿ ಪ್ರಜಂಘನನ್ನ ಅಶ್ವಕರ್ಣ ಅನ್ನುವಂಥ ವೃಕ್ಷದ ಕಾಂಡದಿಂದ ಪ್ರಹಾರ ಮಾಡಿ ಸಂಹರಿಸಿದ. ರಥದಲ್ಲಿ ಕುಳಿತಿದ್ದಂತಹ ಜಂಬುಮಾಲಿ ಅನ್ನುವ ರಾಕ್ಷಸ ಹನುಮಂತನ ವಕ್ಷಸ್ಥಲಕ್ಕೆ ರಥಶಕ್ತಿ ಅನ್ನುವ ಆಯುಧದಿಂದ ಪ್ರಯೋಗ ಮಾಡಿದ. ಹನುಮಂತ ತಾನು ನಿಂತ ಜಾಗದಿಂದ ಜಂಬುಮಾಲಿಯ ರಥಕ್ಕೆ ಹಾರಿ ತನ್ನ ಅಂಗೈಯನ್ನು ಅಪ್ಪಳಿಸಿ, ಆ ಅಂಗೈಯ ಅಪ್ಪಳಿಸುವಿಕೆಯ ಮೂಲಕ ರಥವನ್ನ, ಜಂಬುಮಾಲಿಯನ್ನು ಎರಡನ್ನೂ ಕೂಡ ಧ್ವಂಸಗೊಳಿಸಿದ. ಮತ್ತೊಂದು ಕಡೆ ಪ್ರತಾಪನ ಅನ್ನುವ ರಾಕ್ಷಸ ನಲನನ್ನ ಎದುರಿಸಿದ. ಆ ರಾಕ್ಷಸ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿ ನಲನನ್ನು ಗಾಯಗೊಳಿಸಿದ. ಕುಪಿತನಾದ ನಲ ಆ ಪ್ರತಾಪನ 2 ಕಣ್ಣುಗಳನ್ನು ಕೂಡ ಕಿತ್ತಾಕಿದ. ಪ್ರಗಸ ಅನ್ನುವ ರಾಕ್ಷಸ ಆತ ಸುಗ್ರೀವನ ಜೊತೆಗೆ ಯುದ್ಧಕ್ಕೆ ಬಂದಾಗ ಸುಗ್ರೀವ ಒಂದು ಬಾಳೆಗಿಡದ ಕಾಂಡವನ್ನು ಕಿತ್ಕೊಂಡು ಬಂದು ಆ ರಾಕ್ಷಸನನ್ನು ಪ್ರಹಾರ ಮಾಡಿ ಸಂಹಾರ ಮಾಡಿದ. ಅದಾದ ಬಳಿಕ ವಿರೂಪಾಕ್ಷ ಅನ್ನುವಂಥ ರಾಕ್ಷಸ ಲಕ್ಷ್ಮಣನ ಜೊತೆಗೆ ಯುದ್ಧ ಆಯಿತು. ದೀರ್ಘಕಾಲ ಅವರಿಬ್ಬರು ಯುದ್ಧ ಮಾಡಿ ಆದ ಮೇಲೆ ಲಕ್ಷ್ಮಣ ಒಂದೇ ಬಾಣದ ಮೂಲಕವಾಗಿ ಆ ರಾಕ್ಷಸನನ್ನು ಸಂಹಾರ ಮಾಡಿದ. ರಾಮನ ಮೇಲೆ 4 ಜನ ರಾಕ್ಷಸರು ಅಗ್ನಿಕೇತು, ರಶ್ಮಿಕೇತು ಮೊದಲಾದವರು ಯುದ್ಧ ಮಾಡಿ ರಾಮನನ್ನು ಗಾಯಗೊಳಿಸಿದರು. ರಾಮ 4 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗ ಮಾಡಿ ಆ 4 ರಾಕ್ಷಸರ ತಲೆಗಳನ್ನು ಕತ್ತರಿಸಿದ. ಮೈಂದ ಅನ್ನುವ ಕಪಿ ತನ್ನ ಎದುರಾಳಿಯಾದ ವಜ್ರಮುಷ್ಟಿಯನ್ನ ಮುಷ್ಟಿಯಿಂದಲೇ ಪ್ರಹಾರ ಮಾಡಿ ಸಂಹಾರ ಮಾಡಿದ. ನಿಕುಂಭ ಅನ್ನುವಂಥ ರಾಕ್ಷಸ ನೀಲನ ಜೊತೆಗೆ ಯುದ್ಧ ಮಾಡಿದ. ನೂರು ಬಾಣಗಳನ್ನು ನೀಲನ ಮೇಲೆ ಪ್ರಯೋಗ ಮಾಡಿದ. ನೀಲ ಕುಪಿತನಾಗಿ ಆ ರಾಕ್ಷಸನ ಬಳಿಗೆ ಬಂದು ಅವನ ರಥವನ್ನ ನೆಲಕ್ಕೆ ಕೆಡವಿ ಆ ರಥದ ಚಕ್ರವನ್ನು ಕೈಯಿಂದ ಕಿತ್ತು ಆ ರಥದ ಚಕ್ರದಿಂದಲೇ ಆ ರಾಕ್ಷಸನ ಸಾರಥಿಯ ತಲೆಯನ್ನು ಕತ್ತರಿಸಿದ. ಅಶನಿಪ್ರಭ ಅನ್ನುವ ರಾಕ್ಷಸನನ್ನ ದ್ವಿವಿಧ ತನ್ನ ಯುದ್ಧದಲ್ಲಿ ದೊಡ್ಡದೊಂದು ಪರ್ವತದ ಶಿಖರವನ್ನು ಕಿತ್ಕೊಂಡು ಬಂದು ಪ್ರಹಾರ ಮಾಡಿದ. ಮರುಕ್ಷಣದಲ್ಲಿಯೇ ಅಶನಿಪ್ರಭ ಆ ದ್ವಿವಿಧನ ಮೇಲೆ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿದ. ಕೊನೆಗೊಮ್ಮೆ ದ್ವಿವಿಧನ ಕೈ ಮೇಲಾಗಿ ಅವನು ಅಶನಿಪ್ರಭನನ್ನು ಸಂಹಾರ ಮಾಡಿದ. ರಥದಲ್ಲಿ ಕುಳಿತುಕೊಂಡಿದ್ದಂಥ ವಿದ್ಯುನ್ಮಾಲಿ ಎನ್ನುವ ರಾಕ್ಷಸ ಸುಷೇಣನನ್ನ ಅನೇಕ ಬಾಣಗಳ ಮೂಲಕವಾಗಿ ಗಾಯಗೊಳಿಸಿದ.
ಸುಷೇಣ ತನ್ನ ಎದುರಾಳಿಯ ರಥದಲ್ಲಿ ಕೂತ್ಕೊಂಡಿರೋದನ್ನು ನೋಡಿ ದೊಡ್ಡ ಪರ್ವತ ಶಿಖರವೊಂದನ್ನು ಕಿತ್ಕೊಂಡು ಬಂದು ಆ ರಥದ ಮೇಲೆ ಅದನ್ನು ಹಾಕಿ ರಥವನ್ನು ಪುಡಿ ಮಾಡಿದ. ರಥದ ಮೇಲೆ ಆ ಪರ್ವತ ಶಿಖರ ಬಂದು ಬೀಳುವುದರೊಳಗೆ ವಿದ್ಯುನ್ಮಾಲಿ ರಥದಿಂದ ಕೆಳಗಿಳಿದು ಬಂದು ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ನೆಲದ ಮೇಲೆ ಬಂದು ನಿಂತ್ಕೊಂಡ. ಸುಷೇಣ ದೊಡ್ಡದೊಂದು ಬಂಡೆಕಲ್ಲನ್ನು ಆ ರಾಕ್ಷಸನ ಮೇಲೆ ಹಾಕಿದ. ತನ್ನ ಮೇಲೆ ಬಂದು ಬೀಳಲಿದ್ದಂತಹ ಬಂಡೆಕಲ್ಲನ್ನು ಆತ ಧ್ವಂಸ ಮಾಡಿದ. ಸುಷೇಣನ ಎದೆಯ ಮೇಲೆ ಒಂದು ಗದೆಯಿಂದ ಪ್ರಹಾರ ಮಾಡಿದ. ಸುಷೇಣ ಆ ಪ್ರಹಾರವನ್ನು ಲೆಕ್ಕಿಸದೆ ಮತ್ತೊಂದು ಬಂಡೆಕಲ್ಲನ್ನು ರಾಕ್ಷಸನ ಮೇಲೆ ಹಾಕಿದ. ಆ ಮೂಲಕ ರಾಕ್ಷಸನ ಶರೀರವೆಲ್ಲವೂ ಕೂಡ ನುಚ್ಚು ನೂರಾಗಿ ಆತ ಅಸುನೀಗಿದ. ವಾನರಿಗೆ ಮತ್ತು ರಾಕ್ಷಸರಿಗೆ ಹೀಗೆ ಯುದ್ಧ ನಡೆದಾಗ ಸೂರ್ಯಾಸ್ತ ಸಮೀಪಿಸಿತು. ಸೂರ್ಯಾಸ್ತ ಸಮೀಪಿಸಿ ರಾತ್ರಿ ಕಾಲ ಬಂದರೂ ಕೂಡ ಅವರಿಬ್ಬರ ಸೈನ್ಯಗಳ ನಡುವೆ ಯುದ್ಧ ಮುಂದುವರಿಯಿತು. ರಾತ್ರಿಯಲ್ಲಿ ರಾಕ್ಷಸರು ಯಾರು ಕಪಿಗಳು ಯಾರು ಅಂತ ಅನ್ನೋದನ್ನು ಗುರುತಿಸೋದು ಸ್ವಲ್ಪ ಕಷ್ಟವಾಗಿದ್ರೂ ಕೂಡ ಅವರು ನಾನಾ ಥರದ ಚಿಹ್ನೆಗಳನ್ನು ಗಮನಿಸಿ ಕಪಿಗಳು ಯಾರು ರಾಕ್ಷಸರು ಯಾರು ಅನ್ನೋದನ್ನು ತಿಳಿದುಕೊಂಡು ಪರಸ್ಪರ ಶತ್ರುಗಳನ್ನು ಧ್ವಂಸ ಮಾಡ್ತಿದ್ರು. ಆ ರಾತ್ರಿ ಕಾಲದಲ್ಲೇ ಈ ಬಲಿಷ್ಠರಾದ ಕಪಿಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರಿಕೊಂಡು ಹೋಗಿ ಎದುರಾಳಿಗಳಿಂದ ತಮ್ಮ ಹಲ್ಲುಗಳಿಂದ ಸೀಳಿ ಹಾಕ್ತಿದ್ರು. ಆನೆಗಳನ್ನ, ಮಾವಟಿಗರನ್ನ, ರಥಗಳನ್ನ ಎಳೆದಾಡ್ತಿದ್ರು. ಅಲ್ಲಿಂದ ಇಲ್ಲಿಗೆ ಹಲ್ಲುಗಳಿಂದ, ಉಗುರುಗಳಿಂದ ಕಚ್ಚಿ ಹಿಂಸಿಸ್ತಿದ್ರು. ಹೀಗೆ ರಾಕ್ಷಸರ ಸೈನ್ಯವನ್ನ ಆ ಕಪಿಗಳು ಅಲ್ಲೋಲ ಕಲ್ಲೋಲ ಮಾಡಿದರು. ರಾಮಲಕ್ಷ್ಮಣರು ಕೂಡ ತಮ್ಮ ಬಾಣಗಳ ಮೂಲಕ ರಾಕ್ಷಸ ಸೈನ್ಯವನ್ನ ಕೊಚ್ಚಿ ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ಸುತ್ತಮುತ್ತಲ ಎಲ್ಲ ಕಡೆ ಆನೆಗಳ, ಕುದುರೆಗಳ, ರಾಕ್ಷಸರ ಮತ್ತು ಕಪಿಗಳ ಮೃತ ಶರೀರಗಳು ಕೆಳಗೆ ಬಿದ್ದಿದ್ದರಿಂದ ಆ ಪ್ರದೇಶದಲ್ಲಿ ಯಾವುದೇ ಯೋಧರಿಗೆ ಪ್ರವೇಶ ಮಾಡಲಿಕ್ಕೆ ಕಷ್ಟವಾಗಿತ್ತು. ಅಲ್ಲಿ ಯಾರು ಕೂಡ ಪ್ರವೇಶವೇ ಮಾಡಲಿಕ್ಕೆ ಅಸಾಧ್ಯ ಆಗುವಂಥ ಪರಿಸ್ಥಿತಿ ಇತ್ತು. ರಾಮನನ್ನು ಎದುರಿಸಿ 6 ಜನ ರಾಕ್ಷಸರು ಯುದ್ಧಕ್ಕೆ ಬಂದರು. ಅವರು ತನ್ನ ಬಳಿಗೆ ಬರೋದರೊಳಗೆ 6 ಬಾಣಗಳನ್ನು ಪ್ರಯೋಗ ಮಾಡಿ ಅವರನ್ನು ಧ್ವಂಸ ಮಾಡಿದ ರಾಮ. ಅದಾದ ಬಳಿಕ ಆ ರಾಮನನ್ನು ಎದುರಿಸಲಿಕ್ಕೆ ಯಜ್ಞಶತ್ರು, ಮಹಾಪಾರ್ಶ್ವ, ಮಹೋದರ, ವಜ್ರದಂಶ, ಮಹಾಕಾಯ, ಶುಕ ಮತ್ತು ಸಾರಣ ಅನ್ನುವ ರಾಕ್ಷಸರು ಮತ್ತೆ ರಾಮನನ್ನ ಆಕ್ರಮಿಸಿದರು. ರೆಕ್ಕೆ ಮಿಟುಕಿಸುವ ಸಮಯದಲ್ಲೇ ಮತ್ತಷ್ಟು ಬಾಣಗಳನ್ನು ತನ್ನ ಬತ್ತಳಿಕೆಯಿಂದ ಹೊರತೆಗೆದು ಅವರೆಲ್ಲರನ್ನು ಕೂಡ ರಾಮ ಎದುರಿಸಿದ. ರಾತ್ರಿ ಕಾಲದಲ್ಲಿ ಮಿಂಚು ಹುಳುಗಳು ಆ ಕಡೆ ಈ ಕಡೆ ಸಂಚಾರ ಮಾಡುವಾಗ ಅವುಗಳ ಪ್ರಕಾಶ ಮಾತ್ರ ಕಾಣಿಸ್ತದಲ್ಲ, ಅದರಂತೆ ಈ ಯೋಧರು ಪ್ರಯೋಗ ಮಾಡುವಂತಹ ಆಯುಧಗಳ ಬೆಳಕು ಮಾತ್ರ ಆ ಕಡೆ ಈ ಕಡೆ ಕಾಣಿಸ್ತಿತ್ತು. ಯೋಧರ ಶರೀರಗಳ್ಯಾವುದು ಕೂಡ ಯಾರ ಕಣ್ಣಿಗೂ ಕಾಣದೇ ಇರುವಂತಾಗಿತ್ತು. ಯೋಧರು, ಕಪಿವೀರರು ಮತ್ತು ರಾಕ್ಷಸ ವೀರರು ಏನು ಗರ್ಜನೆ ಮಾಡ್ತಾ ಇದ್ರು, ಆ ಗರ್ಜನೆ ತ್ರಿಕೂಟ ಪರ್ವತದ ಕಾರಣದಿಂದಾಗಿ ಪ್ರತಿಧ್ವನಿತಗೊಳ್ತಿತ್ತು. ಆ ಮೂಲಕ ಆ ತ್ರಿಕೂಟ ಪರ್ವತವು ಕೂಡ ಯುದ್ಧದ ಈ ಉತ್ಸಾಹಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತೆ ಕಾಣಿಸ್ತಿತ್ತು. ಯುದ್ಧದ ಒಂದು ರಂಗದಲ್ಲಿ ಅಂಗದ ತನಗೆ ಎದುರಾಳಿಯಾದಂತಹ ಇಂದ್ರಜಿತ್ತನನ್ನು ಗಾಯಗೊಳಿಸಿ ಅವನ ಸಾರಥಿಯನ್ನ ಮತ್ತು ಅವನ ಕುದುರೆಗಳೆರಡನ್ನು ಕೂಡ ಧ್ವಂಸ ಮಾಡಿದ. ಇಂದ್ರಜಿತ್ ರಥದಿಂದ ಇಳಿದ. ಅಂಗದನನ್ನು ಏಕಾಂಗಿಯಾಗಿ ಎದುರಿಸಬೇಕು ಅಂತ ಸನ್ನದ್ಧನಾದ. ಆದರೆ ಆ ಅಂಗದನನ್ನ ಏಕಾಂಗಿಯಾಗಿ ಎದುರಿಸುವುದು ಅಸಾಧ್ಯ ಅಂತ ಆತ ಮನಗಂಡು ಆ ನಿಂತ ಸ್ಥಳದಿಂದ ಆತ ಅದೃಶ್ಯನಾಗಿಬಿಟ್ಟ. ಆ ಇಂದ್ರಜಿತ್ ಆತರ ಪಲಾಯನ ಮಾಡಿದ್ದನ್ನು ನೋಡಿ ದೇವತೆಗಳು, ಋಷಿಗಳೆಲ್ಲರೂ ಕೂಡ ಅಂಗದನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದರು. ಇಂದ್ರಜಿತ್ ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿದ್ದ. ಅದಕ್ಕಾಗಿ ಅದೃಶ್ಯನಾಗಿದ್ದರೂ ಕೂಡ ಅದೃಶ್ಯನಾಗಿದ್ದಂಥ ತನ್ನ ಸ್ಥಳದಿಂದಲೇ ನಾನಾ ಥರದ ಬಾಣಗಳನ್ನು ಈ ಕಪಿ ಸೈನ್ಯದ ಮೇಲೆ ಆತ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ರಾಮಲಕ್ಷ್ಮಣರಿಬ್ಬರ ಮೇಲೆ ಬಾಣ ಪ್ರಯೋಗ ಮಾಡಿದ. ರಾಮಲಕ್ಷ್ಮಣರಿಗೂ ಕೂಡ ಒಂದು ಕ್ಷಣಕಾಲ ಮೋಹಗೊಳ್ಳುವಂತಾಯಿತು.
ರಾಮ ಲಕ್ಷ್ಮಣರಿಬ್ಬರನ್ನು ಕೂಡ ಆತ ತನ್ನ ನಾಗಪಾಶಗಳಿಂದ ಬಂಧನ ಮಾಡಿದ. ಅದನ್ನು ಈ ಕಪಿಗಳೆಲ್ಲರೂ ಕೂಡ ಅಸಹಾಯಕರಾಗಿ ನೋಡಬೇಕಾಯಿತು. ರಾಮ ಲಕ್ಷ್ಮಣರಿಬ್ಬರ ಜೊತೆಗೂಡಿ ಪ್ರತ್ಯಕ್ಷವಾಗಿ ನಿಂತ್ಕೊಂಡು ಯುದ್ಧ ಮಾಡಲಿಕ್ಕೆ ಅವನಿಗೆ ಅಸಾಧ್ಯವಾಗಿತ್ತು. ಆದರೆ ಅವನು ಮಾಯಾಯುದ್ಧವನ್ನು ಮಾಡಿ ಅವರಿಬ್ಬರನ್ನು ಕೂಡ ಬಂಧನ ಮಾಡಿದ. ಸುಷೇಣನ ಇಬ್ಬರು ಮಕ್ಕಳು ಕಪಿಶ್ರೇಷ್ಠನಾದಂಥ ನೀಲ, ವಾಲಿಯ ಮಗನಾದ ಅಂಗದ, ಶರಭ, ವಿನತ, ಜಾಂಬವಂತ, ಸಾನುಪ್ರಸ್ಥ, ಋಷಭ ಮತ್ತು ಋಷಭಸ್ಕಂದ, ಇವರು ಇಷ್ಟು ಜನರನ್ನ ಇಂದ್ರಜಿತ್ ಎಲ್ಲಿದ್ದಾನೆ ಹುಡುಕಿ ಅಂತ ರಾಮ ಮೊದಲೇ ಆದೇಶ ಕೊಟ್ಟಿದ್ದ. ಅದೃಶ್ಯನಾದಾಗ ಆತ ರಾಮ ಲಕ್ಷ್ಮಣರಿಗೆ ಕಾಣದೇ ಇದ್ದಾಗ ಈ 10 ಜನರನ್ನು ರಾಮ ಕಳಿಸಿಕೊಟ್ಟಿದ್ದ. ರಾಮನ ಆಜ್ಞೆಯನ್ನು ಕೇಳಿ ಅವರು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು, ಮರದ ಕಾಂಡಗಳನ್ನು ಎಲ್ಲ ಎತ್ತುಕೊಂಡು 10 ದಿಕ್ಕುಗಳಿಗೂ ಕೂಡ ಹೋದರು. ಇಂದ್ರಜಿತ್ತನನ್ನ ಹುಡುಕಾಡೋ ಕಾಲಕ್ಕಾಗಿ ಆಕಾಶಕ್ಕೆ ಹಾರಿದರು. ಆದರೆ ಅವ್ರು ಯಾರಿಗೂ ಕೂಡ ಆತ ಸಿಗಲಿಲ್ಲ. ಎಲ್ಲರ ವೇಗವನ್ನು ಆತ ತಡೆದು ಬಿಟ್ಟ. ಆ ಗಾಢಾಂಧಕಾರದಲ್ಲಿ ಇಂದ್ರಜಿತ್ ಅವರಿಗೆ ಕಾಣಲೇ ಇಲ್ಲ. ಆ ಇಂದ್ರಜಿತ್ ಈ ಕಪಿಗಳನ್ನೆಲ್ಲ ಮೋಹಗೊಳಿಸಿ ಆ ಕಪಿಗಳು ತನ್ನ ಮೇಲೆ ಆಕ್ರಮಣ ಮಾಡದಂತೆ ಎಚ್ಚರ ವಹಿಸಿ ರಾಮ ಲಕ್ಷ್ಮಣರಿಬ್ಬರ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿ ಅವರ ಮೇಲೆ ಬಾಣಪ್ರಯೋಗಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ರಾಮ ಲಕ್ಷ್ಮಣರಿಬ್ಬರ ಶರೀರದ ಮೇಲೆ ಒಂದು ಅಂಗುಲವೂ ಕೂಡ ಅವಕಾಶವಿಲ್ಲದಂತೆ ಅವರ ಮೇಲೆ ಬಾಣಪ್ರಯೋಗ ಮಾಡಿದ. ಅವರ ಇಡೀ ಶರೀರವೆಲ್ಲವೂ ರಕ್ತಸಿಕ್ತವಾಯಿತು. ರಾಮ ಲಕ್ಷ್ಮಣರಿಬ್ಬರಿಗೆ ಆತ ಹೇಳಿದಂತೆ ಅದೃಶ್ಯನಾಗಿಯೇ ನಿಂತ್ಕೊಂಡು ಹೇಳಿದ, ಈ ಯುದ್ಧದ ಸಂದರ್ಭದಲ್ಲಿ ನಾನು ಅದೃಶ್ಯನಾಗಿ ನಿಂತ್ಕೊಂಡಿದ್ದಾಗ ನನ್ನ ಬಳಿಗೆ ಬರಲಿಕ್ಕೆ ನಿಮಗಾಗಲಿ ಬೇರೆ ಯಾರಿಗಾಗಲಿ ಇಂದ್ರನಿಗಾಗಲೂ ಶಕ್ತಿ ಇಲ್ಲ. ನಾನೀಗಾಗಲೇ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿ ನಿಮ್ಮನ್ನು ಮುಚ್ಚಾಕಿಬಿಟ್ಟಿದ್ದೇನೆ, ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದ್ದೇನೆ. ಕೆಲವೇ ಕ್ಷಣದಲ್ಲಿ ನಿಮ್ಮನ್ನು ನಾನು ಯಮನ ಪಟ್ಟಣಕ್ಕೆ ಕಳಿಸುವವನಿದ್ದೇನೆ. ಹೀಗೆ ಹೇಳಿ ಅವರ ಮೇಲೆ ಮತ್ತಷ್ಟು ಬಾಣಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡಲಿಕ್ಕೂ ಕೂಡ ರಾಮ ಲಕ್ಷ್ಮಣರಿಗೆ ಶಕ್ತಿ ಇಲ್ಲದಂತಾಯಿತು. ಅವರ ಅಂಗಾಂಗಗಳೆಲ್ಲ ಭಿನ್ನವಾದವು. ಆ ಇಬ್ಬರು ರಾಜಕುಮಾರರ ಶರೀರ, ರಾಮ ಮತ್ತು ಲಕ್ಷ್ಮಣರ ಇಬ್ಬರ ಶರೀರವೂ ಕೂಡ ಆ ಕಡೆ ಈ ಕಡೆ ಸಂಚಾಲನ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು. ಅವರು ತಮ್ಮ ಮೇಲಿನ ಹತೋಟಿಯನ್ನು ಕಳೆದುಕೊಂಡಿದ್ರು. ಅವರಿಬ್ಬರು ಭೂಮಿ ಮೇಲೆ ಬಿದ್ದು ಬಿಟ್ರು. ಬಾಣರೂಪವಾದ ಸರ್ಪಗಳು, ಸರ್ಪಾಸ್ತ್ರಗಳಿಂದ ಅವರಿಬ್ಬರು ಕೂಡ ಪೀಡಿತರಾಗಿದ್ರು. ಇಡೀ ಶರೀರವನ್ನು ಗಮನಿಸಿದರೆ, ಕೈ, ಕಾಲು, ಮುಖ, ಎದೆ ಇತ್ಯಾದಿ ಒಂದು ಭಾಗವನ್ನು ಗಮನಿಸಿದರೆ ಯಾವ ಭಾಗವೂ ಕೂಡ ಬಾಣಗಳಿಂದ ರಹಿತವಾಗಿರಲಿಲ್ಲ. ಎಲ್ಲ ಕಡೆ ಕೂಡ ಬಾಣ ಪ್ರಯೋಗ ಆಗಿಬಿಟ್ಟಿತ್ತು. ಚಿಲುಮೆಗಳಿಂದ ನೀರು ಸುರಿಯುವಂತೆ ಇಬ್ಬರ ಶರೀರದಿಂದ ಕೂಡ ರಕ್ತ ಸುರಿಯುತ್ತಿತ್ತು. ರಾಮ ಲಕ್ಷ್ಮಣರಿಬ್ಬರು ಕೂಡ ಭೂಮಿಯ ಮೇಲೆ ಮಲಗಿಕೊಂಡ್ಬಿಟ್ರು. ತನ್ನ ಸಮೀಪದಲ್ಲೇ ಲಕ್ಷ್ಮಣನು ಕೂಡ ಬಿದ್ದಿದ್ದನ್ನು ನೋಡಿ ರಾಮ ತೀವ್ರವಾಗಿ ಸಂಕಟಪಟ್ಟ. ಹನುಮಂತ ಮೊದಲಾದ ಕಪಿವೀರರು ಕೂಡ ರಾಮ ಲಕ್ಷ್ಮಣರ ಆ ಪರಿಸ್ಥಿತಿಯನ್ನು ನೋಡಿ ತೀವ್ರವಾಗಿ ವಿಷಾದವನ್ನು ಅನುಭವಿಸಿದರು. ಈ ಕಡೆ ನೀಲ, ಅಂಗದ ಮೊದಲಾದ ಕಪಿವೀರರು ಆಕಾಶದಲ್ಲಿ, ನೆಲದ ಮೇಲೆ ಎಲ್ಲ ಕಡೆ ಸಂಚಾರ ಮಾಡಿದರು ಇಂದ್ರಜಿತ್ನ ಹುಡುಕ್ಲಿಕ್ಕೆ. ಇಂದ್ರಜಿತ್ ಸಿಗಲಿಲ್ಲ. ಅವರು ಕೊನೆಗೊಮ್ಮೆ ರಾಮ ಲಕ್ಷ್ಮಣರ ಬಳಿಗೆ ಬಂದರು. ಇಂದ್ರಜಿತ್ನ ಬಾಣಕ್ಕೆ ತುತ್ತಾಗಿ ಆ ರಾಮ ಲಕ್ಷ್ಮಣರಿಬ್ಬರು ಕೂಡ ಮೂರ್ಛಿತರಾಗಿ ನೆಲದ ಮೇಲೆ ಬಿದ್ದುದನ್ನು ಅವರೆಲ್ಲರೂ ಕೂಡ ನೋಡಿದರು. ಅದೇ ಸ್ಥಳಕ್ಕೆ ಸುಗ್ರೀವ ಮತ್ತು ವಿಭೀಷಣರು ಕೂಡ ಬಂದರು. ಹನುಮಂತನ ಹಿಂಬಾಲಕರಾಗಿ ನೀಲ, ದ್ವಿವಿಧ, ಮೈಂದ, ಸುಷೇಣ, ಕುಮುದ, ಅಂಗದರಿದ್ದರು. ಅವರು ರಾಮ ಲಕ್ಷ್ಮಣರಿಬ್ಬರ ಪರಿಸ್ಥಿತಿಯ ಸಲುವಾಗಿ ತೀವ್ರವಾಗಿ ಶೋಕಪಟ್ಟರು. ರಾಮ ಲಕ್ಷ್ಮಣರ ಶ್ವಾಸ ಉಚ್ಛ್ವಾಸ ಎರಡೂ ಕೂಡ ಕ್ಷೀಣವಾಗಿ ಬಿಟ್ಟಿದ್ದವು. ಅವರು ಬದುಕಿದ್ದಾರೋ ಇಲ್ಲೋ ಅನ್ನೋದೇ ಸಂದಿಗ್ಧ ಅನ್ನುವ ಪರಿಸ್ಥಿತಿ ಅಲ್ಲಿಗೆ ತಲುಪಿತ್ತು. ಆದರೂ ನಡುವೆ ಕೆಲವೊಮ್ಮೆ ಹಾವಿನಂತೆ ನಿಟ್ಟುಸಿರು ಬಿಡ್ತಿದ್ರು. ಸುತ್ತಲೂ ಕಪಿವೀರರೆಲ್ಲರೂ ಕೂಡ ಕಣ್ಣೀರು ತುಂಬಿಕೊಂಡು ರಾಮಲಕ್ಷ್ಮಣರ ಪರಿಸ್ಥಿತಿಯನ್ನು ನೋಡಿ ಚಿಂತಾಕ್ರಾಂತರಾಗಿದ್ದರು. ಸುತ್ತಮುತ್ತಲೂ ಮತ್ತೊಮ್ಮೆ ಇಂದ್ರಜಿತ್ತನ್ನು ಹುಡುಕಾಡಿದರು. ಆದರೆ ಇಂದ್ರಜಿತ್ ಮಾತ್ರ ಎಲ್ಲೂ ಕಾಣಲಿಲ್ಲ. ಈ ನಡುವೆ ಆ ಇಂದ್ರಜಿತ್ತನನ್ನ ಮಾಯಾವಿದ್ಯೆಯಿಂದಲೇ ಹುಡುಕಬೇಕು ಅನ್ನುವ ಕಾರಣಕ್ಕಾಗಿ ವಿಭೀಷಣ ಎಲ್ಲ ಕಡೆ ತಾನೂ ಮಾಯಾವಿಯಾಗಿ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ.
ಆಗ ಆ ವಿಭೀಷಣನ ಕಣ್ಣಿಗೆ ಇಂದ್ರಜಿತ್ ಕಾಣಿಸಿದ. ರಾಮಲಕ್ಷ್ಮಣರಿಬ್ಬರು ಮೂರ್ಛಿತರಾಗಿ ನೆಲದ ಮೇಲೆ ಬಿದ್ದದ್ದನ್ನು ನೋಡಿ ಆ ಇಂದ್ರಜಿತ್ನಿಗೆ ಬಹಳ ಸಂತೋಷ ಆಯಿತು. ತನ್ನ ಕಡೆಯ ರಾಕ್ಷಸರಿಗೆ ಆತ ಉತ್ಸಾಹವನ್ನು ತುಂಬಿದ. ಯಾವ ರಾಮಲಕ್ಷ್ಮಣರಿಬ್ಬರು ಸೇರಿ ಖರದೂಷಣನ್ನು ಸಂಹಾರ ಮಾಡಿದ್ರು ಅಂಥ ರಾಮಲಕ್ಷ್ಮಣರು ಇವತ್ತು ನನ್ನ ಬಾಣಗಳಿಗೆ ತುತ್ತಾಗಿ ನಿಶ್ಚೇಷ್ಟರಾಗಿದ್ದಾರೆ. ಮುನಿಗಳೇ ಬಂದರು, ದೇವತೆಗಳೇ ಬಂದರು, ನಾನು ಪ್ರಯೋಗ ಮಾಡಿರುವಂತಹ ಬಾಣದ ಬಂಧನದಿಂದ ಈ ರಾಮಲಕ್ಷ್ಮಣರನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ ರಾಮನ ಸಲುವಾಗಿ, ಈ ರಾಮನ ಕಾರಣದಿಂದಾಗಿ ನನ್ನ ತಂದೆ ಯಾವತ್ತೂ ಕೂಡ ಚಿಂತಾಕ್ರಾಂತನಾಗಿದ್ದ. ರಾತ್ರಿ ಕೂಡ ನಿದ್ದೆ ಬರ್ತಿರ್ಲಿಲ್ಲ ನನ್ನ ತಂದೆ ಆದಂಥ ರಾವಣನಿಗೆ. ಅಷ್ಟು ಚಿಂತೆಯನ್ನು ಈ ರಾಮ ನನ್ನ ತಂದೆಗೆ ಉಂಟು ಮಾಡಿದ್ದ. ಆ ರಾಮನ ಭಯದಿಂದಾಗಿ ಲಂಕಾಪಟ್ಟಣ ಸಂಚಲಿತವಾಗಿತ್ತು. ಅಂಥ ರಾಮನನ್ನು ನಾನಿವತ್ತು ಸ್ತಬ್ಧನನ್ನಾಗಿ ಮಾಡಿಬಿಟ್ಟಿದ್ದೇನೆ, ನನ್ನ ಪರಾಕ್ರಮ ನೋಡಿ ಅಂತ ಆ ರಾಕ್ಷಸರಿಗೆಲ್ಲ ಆತ ಹುರಿದುಂಬಿಸಿದ. ಹೀಗೆ ರಾಕ್ಷಸ ಯೋಧರಿಗೆ ಆತ ಸಮಾಧಾನ ಹೇಳಿ ಇನ್ನ ಉಳಿದ ಕಪಿವೀರರನ್ನ ಕಪಿಗಳ ಸೈನ್ಯವನ್ನ ಧ್ವಂಸ ಮಾಡಲಿಕ್ಕೆ ಆತ ತನ್ನ ಗಮನವನ್ನು ಕೇಂದ್ರೀಕರಿಸಿದ. ನೀರಿನ ಮೇಲೆ 9 ಬಾಣಗಳನ್ನು, ಮೈಂದ ದ್ವಿವಿಧರ ಮೇಲೆ 3 ಬಾಣಗಳನ್ನು ಪ್ರಹಾರ ಮಾಡಿದ. ಜಾಂಬವಂತನನ್ನು 1 ಬಾಣದಿಂದ ಎದೆಯ ಮೇಲೆ ಪ್ರಹಾರ ಮಾಡಿದ. ಹನುಮಂತನ ಮೇಲೆ 10 ಬಾಣಗಳನ್ನು ಪ್ರಯೋಗ ಮಾಡಿದ. ಗವಾಕ್ಷ ಮತ್ತು ಶರಭರಿಬ್ಬರಿಗೂ ತಲಾ 2 ಬಾಣಗಳನ್ನು ಪ್ರಯೋಗ ಮಾಡಿದ. ಗೋಲಾಂಗೂಲ ಅನ್ನುವ ಜಾತಿಯ ಕಪಿಗಳಿಗೆ ನಾಯಕನಾದಂತಹ ಗವಾಕ್ಷನನ್ನ ಮತ್ತು ಅಂಗದನನ್ನ ಪ್ರತ್ಯೇಕವಾದ ಬಾಣಗಳಿಂದ ಪ್ರಹರಿಸಿದ. ಶರಬಂಧೇನ ಘೋರೇನ ಮಯಾ ಬದ್ಧೌ ಚಮೂಮುಖೆ ಸಹಿತೌ ಭ್ರಾತರಾದೇತೌ ನಿಶಾಮಯತ ರಾಕ್ಷಸಾಹ. ಇನ್ನೊಮ್ಮೆ ರಾಮಲಕ್ಷ್ಮಣರನ್ನು ನೋಡಿ ಅವರಿಬ್ಬರು ನನ್ನ ಬಾಣಗಳ ಏಟನ್ನು ತಿಂದು ಇವತ್ತು ಸ್ತಬ್ಧರಾಗಿಬಿಟ್ಟಿದ್ದಾರೆ. ರಾಕ್ಷಸರೆಲ್ಲರಿಗೂ ಬಹಳ ಸಂತೋಷ ಆಯಿತು ತಮ್ಮ ನಾಯಕನಾದಂಥ ಇಂದ್ರಜಿತ್ ಮಾಡಿದ ಕೆಲಸವನ್ನು ನೋಡಿ. ರಾಮ ಹತನಾಗಿಬಿಟ್ಟಿದ್ದಾನೆ, ಲಂಕಾನಗರದ ಕಂಟಕೆಲ್ಲ ಪರಿಹಾರ ಆಯಿತು ಅಂತ ಅವರು ಭಾವಿಸಿದರು. ಈ ಕಡೆ ಸ್ವಯಂ ಇಂದ್ರಜಿತ್ನಿಗೂ ಕೂಡ ರಾಮಲಕ್ಷ್ಮಣರಿಬ್ಬರು ತಿರುಗಿ ಬರುವ ಸಾಧ್ಯವಿಲ್ಲ, ಸತ್ಯ ಹೋಗಿದ್ದಾರೆ ಅಂತ ಭಾವನೆ ಬಂದಿತು. ತನ್ನ ಹಿಂಬಾಲಕರಾದಂಥ ರಾಕ್ಷಸ ಸೈನ್ಯವನ್ನ ಆತ ಸ್ವೀಕಾರ ಮಾಡಿಕೊಂಡು ಲಂಕಾನಗರದ ಒಳಗೆ ಪ್ರವೇಶ ಮಾಡಿಬಿಟ್ಟ. ಈ ಕಡೆ ಸುಗ್ರೀವನಿಗೆ ಭಯ ಆಯಿತು. ಸುಗ್ರೀವ ವಿಭೀಷಣನಿಗೆ ಹೇಳಿದ, ರಾಮಲಕ್ಷ್ಮಣರನ್ನು ತೋರಿಸಿದ. ಆಗ ವಿಭೀಷಣ ಹೇಳಿದ, ಅಲಂ ತ್ರಾಸೇನ ಸುಗ್ರೀವ ಬಾಷ್ಪವೇಗೋ ನಿಗೃಶ್ಯತಾಂ. ಭಯ ಪಡಬೇಡ, ಕಣ್ಣೀರಿಡಬೇಡ. ಯುದ್ಧ ಅಂದ್ರೆ ಹೀಗೆ, ಸಾವು, ನೋವು, ಸಂಕಟ, ರಕ್ತಪಾತ ಇದೆಲ್ಲ ಇದ್ದದ್ದೇ. ಇವರು ರಾಮಲಕ್ಷ್ಮಣರು ಇಬ್ಬರಿಗೂ ಕೂಡ ಮರಣ ಬಂದಿಲ್ಲ. ಈಗ ಅವ್ರಿಗೆ ಬಂದಿರೋದು ಕೇವಲ ಮೂರ್ಛೆ. ನಮ್ಮ ಅದೃಷ್ಟ ಸರಿ ಇದ್ದರೆ ಅವರು ಮೂರ್ಛೆಯಿಂದ ತಿಳಿದು ಹೇಳ್ತಾರೆ. ಅದಕ್ಕಾಗಿ ನೀನು ಕಣ್ಣೀರನ್ನ ತಡೆ ಹಿಡಿದುಕೋ, ದುಃಖ ಪಡಬೇಡ. ನೀನೇ ಹೀಗೆ ಅಸಮಾಧಾನಗೊಂಡ್ರೆ, ನೀನೇ ಹೀಗೆ ದುಃಖ ತಪ್ತನಾದ್ರೆ ನಾಯಕರಿಲ್ಲದಂತಹ ಕಪಿಸೈನ್ಯ ಮತ್ತಷ್ಟು ಸಂಕಟಪಟ್ಟಿತು. ನೀನು ಚೇತರಿಸಿಕೊಂಡು ನನ್ನನ್ನು ಮತ್ತು ಉಳಿದ ಕಪಿವೀರರನ್ನು ಸಮಾಧಾನಗೊಳಿಸುವ. ಹೀಗೆ ವಿಭೀಷಣ ಹೇಳಿ ತನ್ನ ಕೈಯಿಂದಲೇ ಆ ಸುಗ್ರೀವನ 2 ಕಣ್ಣುಗಳನ್ನು ಒರೆಸಿದ ಮತ್ತು ಕೈಯಲ್ಲಿ ನೀರನ್ನು ತುಂಬಿಕೊಂಡ. ಮಂತ್ರವಿದ್ಯೆಯನ್ನು ಜಪ ಮಾಡಿ ಆ ಮಂತ್ರಪೂತವಾದ ನೀರಿನಿಂದ 2ನೇ ಬಾರಿ ಸುಗ್ರೀವನ ಕಣ್ಣೀರನ್ನು ತೊಳೆದು ಹೇಳಿದ, ಇದು ಗಾಬರಿಗೊಳ್ಳುವಂಥ ಸಮಯ ಅಲ್ಲ, ಮೋಹ ಹೊಂದಬೇಡ. ಈ ಸಂದರ್ಭದಲ್ಲಿ ನಾವೇನು ಪ್ರತೀಕಾರ ಮಾಡಬೇಕು, ಏನು ಪ್ರತ್ಯುಪಾಯ ಮಾಡಬೇಕು ಅದನ್ನು ಆಲೋಚನೆ ಮಾಡುವ. ರಾಮಲಕ್ಷ್ಮಣರ ಹಿತ ಮತ್ತು ಕಪಿಸೈನ್ಯದ ಹಿತ, ಅದರ ಬಗ್ಗೆ ಆಲೋಚನೆ ಮಾಡುವ. ರಾಮಲಕ್ಷ್ಮಣರಿಬ್ಬರು ಮೂರ್ಛೆಯಿಂದ ಎಚ್ಚೆತ್ತುಕೊಂಡ ಮೇಲೆ ಅವರು ಮತ್ತೊಮ್ಮೆ ಯುದ್ಧಕ್ಕೆ ಮುನ್ನುಗ್ಗುತ್ತಾರೆ. ಆ ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳುವ ತನಕ ಅವರಿಬ್ಬರನ್ನು ನೀನು ರಕ್ಷಣೆ ಮಾಡುವ. ಈ ಶಸ್ತ್ರಬಂಧನ ರಾಮನಿಗೆ ಯಾವುದೇ ರೀತಿ ಅಪಾಯಕಾರಿ ಅಲ್ಲ. ರಾಮ ಆ ಶಸ್ತ್ರಬಂಧನದಿಂದ ಮರಣ ಹೊಂದುವಂಥವನು ಮರಣ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಮೊದಲು ಸಮಾಧಾನ ಕೊಡುವಂತ ಹೇಳಿದ. ಹೀಗೆ ಸುಗ್ರೀವ ಸಮಾಧಾನ ಹೊಂದಿ ತನ್ನ ಸುತ್ತಮುತ್ತಲಿದ್ದಂತಹ ಕಪಿಸೈನ್ಯದ ದಳಪತಿಗಳು, ಸಾಮಾನ್ಯ ಕಪಿಸೈನಿಕರು ಎಲ್ಲರನ್ನು ಕರೆದು ಅವರಿಗೆ ಸಮಾಧಾನ ಮಾಡಿದ. ಈ ಕಡೆ ಇಂದ್ರಜಿತ್ ಲಂಕಾನಗರದ ಒಳಗೆ ಪ್ರವೇಶ ಮಾಡಿ ತಂದೆಯಾದ ರಾವಣನ ಬಳಿಗೆ ಹೋಗಿ ಆತನಿಗೆ ನಮಸ್ಕರಿಸಿದ. ನಿಹತವು ರಾಮಲಕ್ಷ್ಮಣವು ಅಂತ ಘೋಷಣೆ ಮಾಡಿದ. ರಾಮಲಕ್ಷ್ಮಣರಿಬ್ಬರನ್ನು ಕೊಂದಾಗಿದೆ ಅಂತ ಹೇಳಿದ. ತನ್ನ ಶತ್ರುಗಳು ಹತರಾಗಿದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿ ರಾವಣನಿಗೆ ಬಹಳ ಸಂತೋಷ ಆಯಿತು.
ತನ್ನ ಸಿಂಹಾಸನದಿಂದ ಎದ್ದು ಆ ಇಂದ್ರಜಿತನ ಬಳಿಗೆ ಸಾರಿ ಅವನನ್ನು ಆಲಿಂಗನ ಮಾಡಿಕೊಂಡ. ಹೇಗೆ ಮರಣ ಹೊಂದಿದ್ರು, ಏನು ಕಾರಣ, ಯಾವ ಬಾಣ ಪ್ರಯೋಗ ಮಾಡಿದೆ ಅನ್ನೋದನ್ನೆಲ್ಲ ವಿವರವಾಗಿ ಆ ರಾವಣ ಇಂದ್ರಜಿತನನ್ನು ಕೇಳಿದ. ಇಂದ್ರಜಿತ್ ನಡೆದ ಘಟನೆಯನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ವಿವರಿಸಿ ಹೇಳಿದ. ಹೀಗೆ ಇಂದ್ರಜಿತ್ ಹೇಳಿದ ವಿವರವನ್ನೆಲ್ಲ ಕೇಳಿ ಆ ರಾಮನ ಕಡೆಯಿಂದ ತನಗೇನು ಆತಂಕ ಬಂದಿತ್ತು ಆ ಆತಂಕವನ್ನೆಲ್ಲ ರಾವಣ ಕಳೆದುಕೊಂಡ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 46ನೇ ಸರ್ಗ ಮುಕ್ತಾಯ ಆಗಿದೆ.